ವಿಮೋಚನಕಾಂಡ ಅಧ್ಯಾಯ 1. ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ ಮಕ್ಕಳ ಹೆಸರುಗಳು: ರೂಬೇನ್, ಸಿಮೆಯೋನ್, ಲೇವಿ, ಯೆಹೂದ, ಇಸ್ಸಾಕಾರ್, ಜೆಬುಲೂನ್, ಬೆನ್ಯಾಮೀನ್, ದಾನ್, ನಫ್ತಾಲಿ, ಗಾದ್, ಅಶೇರ್ ಎಂಬಿವುಗಳೇ. ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಬಳಿಕ ಯೋಸೇಫನು, ಅವನ ಅಣ್ಣ ತಮ್ಮಂದಿರು, ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಆದ ಕಾರಣ ಅವನ ಜನರು ಇಸ್ರಾಯೇಲ್ಯರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿತೋಮ್, ರಾಮ್ಸೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರ ಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯೂ ಬಹು ಕಠೋರವಾಗಿತ್ತು. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರಾ, ಪೂಗಾ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು? ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸೂಲಗಿತ್ತಿಯರು ಫರೋಹನಿಗೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ, ಅವರು ಚುರುಕಾಗಿದ್ದಾರೆ. ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೆರುವರು ಎಂದು ಹೇಳಿದರು. ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು. ಇದಲ್ಲದೆ ಇಸ್ರಾಯೇಲ್ಯರು ಹೆಚ್ಚಿ ಬಲಗೊಂಡರು. ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಮತ್ತು ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ, ಮೊದಲನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್, ಚಾಪ್ಟರ್ 1. ಆದಿಕಾಂಡ ಪುಸ್ತಕ, ಅದರಲ್ಲಿ ದೇವರು ಯಾವ ರೀತಿಯಾಗಿ ಉತ್ಪತ್ತಿ ಅಂದರೆ ಪ್ರಾರಂಭ, ಆದಿಕಾಂಡ ಎಂಬುದಾಗಿ, ಅದರಲ್ಲಿ ಮನುಷ್ಯನ ಪ್ರಾರಂಭ ಅಥವಾ ಉತ್ಪತ್ತಿ ಮತ್ತು ಸಂಸ್ಕೃತಿಯ ಪ್ರಾರಂಭ, ಕಲಾಚಾರದ ಪ್ರಾರಂಭ, ಗೋತ್ರಗಳ ಪ್ರಾರಂಭ ಮತ್ತು ಅನೇಕ ಪ್ರಾರಂಭಗಳನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. ಮತ್ತು ಅದರಲ್ಲಿ ಅನೇಕ ಭಕ್ತಾದಿಗಳ ಚರಿತ್ರೆ ಕೂಡ ಅಡಕವಾಗಿದೆ. ನೋಹನ ಚರಿತ್ರೆ, ನೋಹನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿ ನಡ್ಕೊಂಡಂಥ ವ್ಯಕ್ತಿ. ಆದಿಕಾಂಡ 6, 8, 9. ಅದಾದ ನಂತರ
ಅಬ್ರಹಾಮನ ಕುರಿತಾಗಿ, ಅದಕ್ಕಿಂತ ಮುಂಚೆ ಹನೋಕನ ಕುರಿತಾಗಿ ದೇವರೊಂದಿಗೆ 365 ವರ್ಷಗಳು ನಡೆದಂಥ ವ್ಯಕ್ತಿ. ದೇವರು ಅವನನ್ನು ತನ್ನ ರಾಜ್ಯದಲ್ಲಿ ದೈಹಿಕವಾಗಿ ಸೇರಿಸಿಕೊಂಡಂಥ ವ್ಯಕ್ತಿ. ಅಬ್ರಹಾಮನು ಅನ್ಯನಾಗಿದ್ದ, ಆದರೂ ದೇವರು ಅವನನ್ನು ಆದಿಕಾಂಡ 12ರಲ್ಲಿ ಆಯ್ಕೆ ಮಾಡಿ ಅಬ್ರಹಾಮನ, ಇಸಾಕನ, ಯಾಕೋಬನ ದೇವರೆಂಬುದಾಗಿ ದೇವರು ಒಂದು ಹೆಸರನ್ನು ಈ 3 ಭಕ್ತಾದಿಗಳ ಮುಖಾಂತರವಾಗಿ ಸಂಪಾದಿಸಿಕೊಂಡರು. ಭಕ್ತಾದಿಗಳಂತ ಹೇಳುವಾಗ ಅವರಲ್ಲಿ ಕುಂದುಕೊರತೆಗಳಿದ್ದು, ಅಬ್ರಹಾಮನಲ್ಲಿ ಕುಂದುಕೊರತೆ ಇತ್ತು, ಇಸಾಕನಲ್ಲಿ, ಯಾಕೋಬನಲ್ಲಿ. ಆದರೂ ದೇವರಿಗಾಗಿ ಹಾರೈಕೆ ಹೊಂದಿದ, ದೇವರಿಗಾಗಿ ಜೀವಿಸಿದ, ದೇವರಿಗೆ ಕ್ರಮಬದ್ಧವಾಗಿ ಯಜ್ಞಗಳನ್ನು ಸಮರ್ಪಿಸಿದಂಥ ವ್ಯಕ್ತಿಗಳಾಗಿದ್ದರು. ಅನಂತರ ಯೋಸೇಫನ ಚರಿತ್ರೆ, ಯೋಸೇಫನು ಕೂಡ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯಾಗಿದ್ದನು. ಈ ಆದಿಕಾಂಡದಿಂದ ನಾವು ನೋಡುವಾಗ ಭಕ್ತಿವಂತರ ಜೀವನವನ್ನು ನಾವು ಗಮನಿಸಿ ಅದನ್ನು ಅನ್ವಯಿಸಿಕೊಳ್ಳುವಂಥದ್ದು ನಮಗೆ ಒಳಿತು. ಯಾಕಂತೇಳಿದ್ರೆ ಕೀರ್ತನೆ 12:1ರಲ್ಲಿ ದೇವರೇ ಸಹಾಯಿಸು, ದೇವರೇ ಕಾಪಾಡು, ಓ ಗಾಡ್ ಹೆಲ್ಪ್. ಯಾಕೆ? ಭಕ್ತಿವಂತರು ಇಲ್ಲದೆ ಹೋಗಿದ್ದಾರೆ, ಭೂಮಿಯಲ್ಲಿ ನಂಬಿಗಸ್ತರು ಇಲ್ಲದೆ ಹೋಗಿದ್ದಾರೆ ಎಂಬುದಾಗಿ ಪ್ರಲಾಪಿಸ್ತಾನೆ ಕೀರ್ತನೆಗಾರನು. ಆದ್ದರಿಂದ ದೇವರ ಗಮನಕ್ಕೆ ಆಕರ್ಷಿಸುವಂಥ ವ್ಯಕ್ತಿ, ದೇವರ ಆಶೀರ್ವಾದವನ್ನು ಮುಂದುವರಿಸುವಂಥ ವ್ಯಕ್ತಿ ಮತ್ತು ಇತರರಿಗೆ ಪ್ರಯೋಜನವಾಗಿ ಸಹಾಯಾರ್ಥವಾಗಿ ಇರುವಂಥ ವ್ಯಕ್ತಿ ಭಕ್ತಿವಂತನು. ಹೀಗೆ ಆದಿಕಾಂಡ 50ರಲ್ಲಿ ಭಕ್ತಿವಂತನಿಗೆ ಸ್ವಂತದವರೇ ಕೇಡು ಬಗೆದರು, ದೇವರು ಸಂಕಲ್ಪಿಸುವನು ಅವರಿಗೆ ಒಳ್ಳೆಯದಾಗುವಂತೆ. ಆ ಒಂದು ಮಾತನ್ನು ಆದಿಕಾಂಡ 50:20ರಲ್ಲಿ ಯೋಸೇಫನು ಹೇಳ್ತಾನೆ. 110 ವರ್ಷದಲ್ಲಿ ಯೋಸೇಫನು ಇಹಲೋಕದ ಯಾತ್ರೆಯನ್ನು, ಪ್ರಧಾನಮಂತ್ರಿಯಾದಂಥ ವ್ಯಕ್ತಿ, ಮುಖ್ಯ ದೊಡ್ಡ ವ್ಯಕ್ತಿ, ತನ್ನ ಪ್ರಾಣವನ್ನು ಐಗುಪ್ತ ದೇಶದಲ್ಲಿ ಬಿಡ್ತಾನೆ. ಮತ್ತು ಒಂದು ಬೇಡಿಕೆ ಅವನಿಗಿರ್ತದೆ, ನನ್ನನ್ನು ನೀವು ನನ್ನ ಶವವನ್ನು ಕಾನಾನ್ ದೇಶದಲ್ಲಿ ತಲುಪಿಸಬೇಕು, ಸೇರಿಸಬೇಕು, ಹೂಣಿಡಬೇಕು ಎಂಬುದಾಗಿ. ಹೌದು, ಆದಿಕಾಂಡ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನಂತ ದೇವರಿಂದ ಪ್ರಾರಂಭಿಸಿ ಆದಿಕಾಂಡ 1:1, ಆದಿಕಾಂಡ 50 ಕೊನೆಯ ವಚನ ಯೋಸೇಫನ ಒಂದು ಶವಪೆಟ್ಟಿಗೆಯೊಂದಿಗೆ ಮುಕ್ತಾಯವಾಗುತ್ತೆ. ವಿಮೋಚನ ಕಾಂಡ, ಆ ಹೆಸರಲ್ಲಿನೇ ಅರ್ಥ ಇದೆ. ದೇವರು ಯಾವ ರೀತಿಯಾಗಿ ತನ್ನ ಜನರನ್ನು ವಿಮೋಚಿಸಿದನು, ಪ್ರತ್ಯೇಕಿಸಿದನು, ಐಗುಪ್ತದ ಬಂಧನದಿಂದ ಬಿಡಿಸಿದನು ಎಂಬಂಥದ್ದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಮೋಚನ ಕಾಂಡ ಎಂಬ 2ನೇ ಭಾಗವನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. 1ನೇ ಅಧ್ಯಾಯ 1ನೇ ವಚನ, ವಿಮೋಚನ ಕಾಂಡ, ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 1 and verse 1. ಐಗುಪ್ತದಲ್ಲಿ ನೆನಪಿರಲಿ, ಇಡೀ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಒಂದು ಕುಟುಂಬವಾಗಿ ಇದ್ದರು. ಈಗ ಅವರು ಕ್ರಮೇಣ ಒಂದು ದೇಶವಾಗಿ ದೊಡ್ಡದಾಗಿ ಹಬ್ಬುವಂಥದ್ದನ್ನು ನಾವು ನೋಡ್ತೇವೆ. 1ನೇ ಅಧ್ಯಾಯ 1ನೇ ವಚನದಲ್ಲಿ ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ, ಅಂದರೆ ಯಾಕೋಬನ ಮಕ್ಕಳ ಹೆಸರು ರೂಬೇನ್, ಸಿಮಿಯೋನ್, ಲೇವಿ, ಯೆಹೂದ ಅಂತ ಹೇಳ್ಬಿಟ್ಟು 11 ಜನರು ಬಂದಿರ್ತಾರೆ. ಅವರ ಕುಟುಂಬ ಸಮೇತವಾಗಿ ಅವರು ಬಂದಿರ್ತಾರೆ, ಹೆಂಡತಿ ಮಕ್ಕಳ ಜೊತೆಗೆ. ಒಟ್ಟು ಎಷ್ಟು ಜನರು ಇದ್ದರು ಎಂಬುದಾಗಿ ನಾವು ವಿಮೋಚನ ಕಾಂಡ 1ನೇ ಅಧ್ಯಾಯದ 5ನೇ ವಚನ ನೋಡುವಾಗ 70 ಜನರಿದ್ದರು, 70 ಪೀಪಲ್. ಐಗುಪ್ತ ದೇಶಕ್ಕೆ ಬಂದಂಥ ಇಸ್ರಾಯೇಲನ ಹತ್ತಿರ ಕ್ಲೋಸ್ ಫ್ಯಾಮಿಲಿ, ಕುಟುಂಬದ
ಮುಖ್ಯಸ್ಥರು 70 ಜನರು ಇದ್ದರು. ಆದರೆ ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿ ಇದ್ದಿದ್ದನು. ಯೋಸೇಫನು ಮತ್ತು ಅವನ ಅಣ್ಣ ತಮ್ಮಂದರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಯೋಸೇಫನಿಲ್ಲ, ರೂಬೇನ್ ಇಲ್ಲ, ಸಿಮಿಯೋನ್ ಇಲ್ಲ, ಲೇವಿ ಇಲ್ಲ, ಯೆಹೂದನಿಲ್ಲ, ಇಸಕಾರ್, ದಾನ್ ಮುಂತಾದ ಗೋತ್ರ ಪುರುಷರು, ಕುಟುಂಬದ ನಾಯಕರು, ಯಾಕೋಬನ ಮಕ್ಕಳು ಯಾರೂ ಇಲ್ಲ. ಈಗ ಎಲ್ಲರೂ ಗತಿಸಿ ಹೋಗಿದ್ದರು. ಆದರೆ ಇದು ಒಂದು ಮಾತು ಸ್ಮರಿಸಬೇಕು. ವಿಮೋಚನ ಕಾಂಡ 1ನೇ ಅಧ್ಯಾಯದ 7ನೇ ವಚನದಲ್ಲಿ, ಆದರೆ ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. 5 ಮಾತು ವಿಮೋಚನ ಕಾಂಡ 1:7 ಇದು ಯಾವುದನ್ನು ಸೂಚಿಸ್ತದೆ? 5 ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಆಶೀರ್ವಾದ. ಯಾರ ಆಶೀರ್ವಾದ? ಅಬ್ರಹಾಮನ ಆಶೀರ್ವಾದ. ಇನ್ನು ಹೇಳಬೇಕಾದ್ರೆ ದೇವರ ಆಶೀರ್ವಾದ ಅಬ್ರಹಾಮನಿಗೆ, ಅಬ್ರಹಾಮನ ಮುಖಾಂತರವಾಗಿ ಇಸಾಕನು, ಯಾಕೋಬನು, ಯೋಸೇಫನು ಮತ್ತು ಯಾಕೋಬನ ಪುತ್ರರೆಲ್ಲರಿಗೂ, ಮೊಮ್ಮಕ್ಕಳೆಲ್ಲರಿಗೂ ಬಂದಂಥ ಆಶೀರ್ವಾದ. ಆದ ಕಾರಣ ಈ ಗೋತ್ರ ಪುರುಷರು ಸತ್ತು ಹೋಗಿದ್ದಾಗ್ಯೂ, ಅಬ್ರಹಾಮ್, ಇಸಾಕ್, ಯಾಕೋಬರು ಮರಣ ಹೊಂದಿದ್ದಾಗ್ಯೂ ಆಶೀರ್ವಾದ ಮುಂದುವರಿಯಿತು. ಹೌದು, ಯೋಸೇಫನು ಪ್ರಧಾನಮಂತ್ರಿ ತೀರಿ ಹೋಗಿದ್ದಾಗ್ಯೂ ಆಶೀರ್ವಾದ ಮುಂದುವರಿಯಿತು. ಯೋಸೇಫನ ಸಹೋದರರು 11 ಜನರು, ರೂಬೇನ್ ಮೊದಲುಗೊಂಡು ಬೆನ್ಯಾಮೀನ್ ವರೆಗಿರ್ತಕ್ಕಂಥ ಮುಖ್ಯಸ್ಥರು, ಕುಟುಂಬದ ನಾಯಕರು, ಶಿರಸ್ಸುಗಳಾಗಿರುವಂಥವರು, ಇವರು ತೀರಿ ಹೋಗಿದ್ದಾಗ್ಯೂ ಆಶೀರ್ವಾದ ತೀರಿ ಹೋಗಲಿಲ್ಲ. ವಾವ್, ಆಶ್ಚರ್ಯ! ಆಶೀರ್ವಾದ ಮುಂದುವರಿಯಿತು. ತರುವಾಯ ಯೋಸೇಫನನ್ನು ಅರಿಯದ ಐಗುಪ್ತದ ಅರಸನು ಒಬ್ಬನು ಬಂದನು. ಅವನು ಐಗುಪ್ತ ದೇಶದ ಆಳಿಕೆ ಮಾಡ್ತಾ ಇದ್ದನು. ಅವನು ತನ್ನ ಜನರಿಗೆ ಇಸ್ರಾಯೇಲರ ಬಗ್ಗೆ ಈಗ ಮಾತಾಡ್ತಾನೆ. ಮೊಟ್ಟ ಮೊದಲನೇದಾಗಿ ಐಗುಪ್ತದ ಹೊಸ ಅರಸನು ಫರೋಹನು. ಅರಸನಿಗೆ ಐಗುಪ್ತದವರು ಫರೋಹ ಅಂತ ಕರೀತಿದ್ರು. ಫ್ಯಾರೋ ಎಂಬುದಾಗಿ. ಈಗ ಇನ್ನೊಬ್ಬ ಫರೋಹನು ಬರ್ತಾನೆ. ಅವನು ಬಂದ ತಕ್ಷಣ ಅವನ ಮೊದಲನೇ ಅಜೆಂಡಾ, ಮುಖ್ಯ ವಿಷಯ ಏನಂದರೆ ಇಸ್ರಾಯೇಲರು ಎಂಬುದಾಗಿತ್ತು. ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇದ್ದಾರೆ, ಆದರೆ ಅವರು ಬಲವಾಗಿ ಇದ್ದಾರೆ. ಆದ ಕಾರಣ ಒಂದು ವೇಳೆ ನಮಗೇನಾದರೂ ಯುದ್ಧ ಬಂದುಬಿಟ್ರೆ, ಯುದ್ಧಕ್ಕೆ ಯಾರಾದರೂ ವೈರಿಗಳು ಬಂದರೆ, ವಿಮೋಚನ ಕಾಂಡ 1:10, ಒಂದು ವೇಳೆ ಅವರು ನಮ್ಮ ಪರವಾಗಿ ಯುದ್ಧ ಮಾಡೋದಕ್ಕೆ ಬದಲು ಅವರು ವೈರಿಯ ಕಡೆಗೆ ಏನಾದರೂ ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋಗ್ತಾರೇನೋ. ಆದ ಕಾರಣ ಏನಾದರೂ ಮಾಡಬೇಕು. ಅವರು 10ನೇ ವಚನ ವಿಮೋಚನ ಕಾಂಡ 1:10, ಅವರು ಅಂದರೆ ಇಸ್ರಾಯೇಲರು ವೃದ್ಧಿಯಾಗದಂತೆ, ಅಂದರೆ ಆಶೀರ್ವಾದ ಹೊಂದದಂತೆ ಅಂತ ಅರ್ಥ. ಅದು ವೃದ್ಧಿಯಾಗದಂತೆ. ಆಶೀರ್ವಾದದ ಒಂದು ಭಾಗ ಏನಾಗಿತ್ತು? ನೀವು ಸಮೃದ್ಧಿ ಆಗಬೇಕು, ಬಲಗೊಳ್ಳಬೇಕು, ಹೆಚ್ಚಾಗಬೇಕು, ಬಹುಸಂತಾನವುಳ್ಳವರಾಗಬೇಕು, ನಕ್ಷತ್ರಗಳಂತೆ ಮತ್ತು ಸಮುದ್ರದ ಮರಳಿನಂತೆ ನೀವು ಹೆಚ್ಚಾಗಬೇಕು ಅನ್ನುವಂಥದ್ದು ಆಶೀರ್ವಾದವಾಗಿತ್ತು. ಅದು ನಾವು ಆತ್ಮಿಕವಾಗಿ ಕೂಡ ಅನ್ವಯಿಸ್ಕೊಳ್ಬೇಕು. ಅಂದರೆ ಅಬ್ರಹಾಮನ ಸಂತತಿಯವರು, ಅಂದರೆ ಅಬ್ರಹಾಮನನ್ನು, ಅಂದರೆ ವಿಶ್ವಾಸಿಗಳು, ಯೇಸು ಕ್ರಿಸ್ತನನ್ನು ನಂಬುವ ಅಬ್ರಹಾಮನ ಸಂತತಿಯವರು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ಮರಳಿನಂತೆಯೂ ಹೆಚ್ಚಾಗ್ತಾರೆ. ಇದನ್ನೇ ಪ್ರಕಟಣೆ 7:9 ಯಾರಿಂದಲೂ ಎಣಿಸಲಾರದ ಮಹಾಸಮೂಹ. ಹಾಗಾದರೆ ಪರಲೋಕದಲ್ಲಿ
ದೇವಜನರು ವಿಶ್ವಾಸಿಗಳು ಭಾಳವಾಗಿರ್ತಾರೆ, ಎಣಿಸಲಾರದಂಥವ್ರು ಆಗಿರ್ತಾರೆ, ಅಬ್ರಹಾಮನ ಸಂತತಿಯವರು. ಆದ ಕಾರಣ ಈ ಆಶೀರ್ವಾದಕ್ಕೆ ಅಡ್ಡಿ, ಅವ್ರು ಹೆಚ್ಚಾಗದಂತೆ ಅಡ್ಡಿ ತಂದಂಥ ಪ್ರಥಮ ವ್ಯಕ್ತಿ ವಿಮೋಚನ ಕಾಂಡದಲ್ಲಿ ಫರೋಹನು, ಅರಸನು ತಾನೆ. ಅವರು ಅಭಿವೃದ್ಧಿ ಆಗದಂತೆ, ಹೆಚ್ಚಾಗದಂತೆ ಏನಾದರೂ ಉಪಾಯ ಮಾಡೋಣ, ಆಶೀರ್ವಾದ ಅವ್ರಿಗೆ ಬರಬಾರ್ದು, ಆಶೀರ್ವಾದಕ್ಕೆ ಅಡ್ಡಿ ಮಾಡುವಂತೆ ಏನಾದರೂ ಉಪಾಯ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಎಷ್ಟು ಉಪದ್ರವ ಮಾಡಿದರು. ಏನಾಯಿತು? 12ನೇ ವಚನ ವಿಮೋಚನ ಕಾಂಡ. ಎಷ್ಟು ಉಪದ್ರವ ಪಡಿಸಿದರು ಅವರು, ಅತ್ಯಧಿಕವಾಗಿ ಹೆಚ್ಚಿ ಹರಡಿ ಅವರು ವಿಸ್ತರಿಸಲ್ಪಟ್ಟರು. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ಹೌದು, ಆಶೀರ್ವಾದವನ್ನು, ದೈವಾಶೀರ್ವಾದವನ್ನು ಯಾರು ನಂದಿಸಲಾರರು, ಅಡ್ಡಿಪಡಿಸಲಾರರು. ಇಫ್ ಯು ಆರ್ ಎ ಬ್ಲೆಸ್ಸಡ್ ಪರ್ಸನ್, ನೋ ಹ್ಯೂಮನ್, ನೋ ಕಿಂಗ್, ನೋ ಪವರ್ ಕ್ಯಾನ್ ಸಪ್ರೆಸ್. ಯಾರೂ ಕೂಡ, ಯಾವ ಅರಸನೇ ಆಗಲಿ, ಯಾವ ನಾಯಕನೇ ಆಗಲಿ, ಯಾವ ಒಂದು ಅಧಿಕಾರವೇ ಆಗಲಿ ಅಬ್ರಹಾಮನ ಆಶೀರ್ವಾದವನ್ನು ಅಥವಾ ದೈವಾಶೀರ್ವಾದವನ್ನು ಅಡ್ಡಿಪಡಿಸಲಾರರು. ಆಶೀರ್ವಾದದ ಶಕ್ತಿ ಅಷ್ಟೇ ಅಲ್ಲ, ಅತ್ಯಧಿಕವಾಗಿ ಅವರು ಹೆಚ್ಚಿ ಹರಡಿದ್ದ ಅಷ್ಟೇ ಅಲ್ಲ, ಅವರ ವಿಷಯದಲ್ಲಿ ಸಹಿಸಲಾರದಷ್ಟು. ಆಶ್ಚರ್ಯ. ವಿಮೋಚನ ಕಾಂಡ 1:12 ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಇಸ್ರಾಯೇಲರ ಬಗ್ಗೆ ಐಗುಪ್ತದವರಿಗೆ ಸಹಿಸಲಾರದಷ್ಟು ಹೆದರಿಕೆ, ಅನ್ಕಂಟ್ರೋಲ್ಡ್ ಫಿಯರ್ ಬೇರೆಯವರಿಗೆ. ಇದು ಆಶೀರ್ವಾದದ ಒಂದು ಭಾಗ. ಇನ್ನೊಂದು ಸಾರಿ ಹೇಳ್ತೀನಿ, ಆಶೀರ್ವಾದದ ಒಂದು ಭಾಗ. ವೈರಿಗಳು ಅಥವಾ ಇತರರು ಆಶೀರ್ವಾದ ಹೊಂದಿದವರ ಕುರಿತಾಗಿ ಸಹಿಸಲಾರದಷ್ಟು ಭಯ, ಹೆದರಿಕೆ, ಅಂಜಿಕೆ ಹೊಂದಿರ್ತಾರೆ. ಸರಿ, ಅನಂತರ ನಾವು ನೋಡುವುದಾದರೆ ಈ ಆಶೀರ್ವಾದ ಹೊಂದಿದವರ ಜೀವನವನ್ನು ಬೇಸರ ಮಾಡಬೇಕು ಅಂತ ವಿಮೋಚನ ಕಾಂಡ 1:14 ಐಗುಪ್ತದವರು, ಐಗುಪ್ತದ ಅಧಿಕಾರಿಗಳು, ಐಗುಪ್ತದ ಅರಸನು ಕೂಡ ಯೋಚನೆ ಮಾಡಿ ಸೇವೆಯನ್ನು ಬಹು ಕಠೋರವಾಗಿ ಮಾಡಿದರು, ಬೇಸತ್ತುಕೊಳ್ಬೇಕು ಅಂತ ಹೇಳ್ಬಿಟ್ಟು. ಇದಲ್ಲದೆ ಅರಸನು ನೋಡ್ರಿ, ಈ ಅರಸನು ಹೊಸದಾಗಿ ಒಂದು ಅಧಿಕಾರ ವಹಿಸಿದ ಮೇಲೆ ಫಸ್ಟ್ ಟಾಪ್ ಆಲೋಚನೆ, ಮೊಟ್ಟ ಮೊದಲನೇದಾಗಿ ಅಜೆಂಡಾದಲ್ಲಿ ಇದ್ದಂಥದ್ದೇನೆಂದರೆ ಇಸ್ರಾಯೇಲ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಗಾದರೂ ಅವ್ರನ್ನ ಅಡ್ಡಿಪಡಿಸ್ಬೇಕು, ಅವ್ರು ಹೆಚ್ಚದಂತೆ ಮಾಡಬೇಕಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಅವನು ಏನು ಮಾಡ್ತಾನೆ, ನರ್ಸ್ಗಳಿಗೆ, ಸೂಲಗಿತ್ತಿಯವರಿಗೆ ಕರೆಸ್ಬಿಟ್ಟು ಅವ್ರಿಗೆ ಏನಂತ ಹೇಳ್ತಾನೆ, ಹೇಗಾದರೂ ಮಾಡಿ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಏನು ಮಾಡಬೇಕು, ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಅದನ್ನು ಕೊಂದುಬಿಡಬೇಕು, ಹೆಣ್ಣು ಮಗುವಾದರೆ ಉಳಿಸ್ಬೇಕಂತ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಆ ಅರಸನು ನರ್ಸ್ಗಳಿಗೆ, ಮಿಡ್ವೈಫ್ಸ್ಗೆ ಆತನು ಕೊಡ್ತಾನೆ. ಅದನ್ನು ನಾವು ವಿಮೋಚನ ಕಾಂಡ 1:13 ನೋಡ್ತೀವಿ. ಅವರಲ್ಲಿ 2 ನರ್ಸ್ಗಳಿದ್ರಂತೆ. ಒಬ್ಬ ನರ್ಸ್ ಹೆಸರು ಶಿಫ್ರಾ ಅಂತ ಹೇಳ್ಬಿಟ್ಟು. ಶಿಫ್ರಾ ಅಂತ ಹೇಳಿದರೆ ಪ್ರಕಾಶವುಳ್ಳ, ಬ್ರೈಟ್ ಎಂಬುದಾಗಿ ಆ ಹೆಸರಿನ ಅರ್ಥ, ಶಿಫ್ರಾ. ಇನ್ನೊಬ್ಬ ಸೂಲಗಿತ್ತಿಯ ಹೆಸರು ಏನಂತ ಹೇಳಿದರೆ ಪೂಗ ಅಂತ ಹೇಳ್ಬಿಟ್ಟು. ಪೂಗ ಅಂತ ಹೇಳಿದರೆ ಚಾತುರ್ಯ, ಬುದ್ಧಿವಂತಳು, ಪ್ರಕಾಶವಂತಳು, ಬುದ್ಧಿವಂತಳು. ಇವರಿಬ್ಬರನ್ನು ಒಂದು ಇನ್ಸ್ಟ್ರಕ್ಷನ್, ಇಬ್ರಿಯ ಹೆಂಗಸರಿಗೆ ಹೆರಿಗೆ ಆದಾಗ ಗಂಡು ಮಗುವನ್ನು ಕೊಂದು ಬಿಡಬೇಕಂತ ಹೇಳ್ಬಿಟ್ಟು. ಆದರೆ ಅವರು ಈ ಪ್ರಕಾಶಮ್ಮ ಮತ್ತು ಬುದ್ಧಿವಂತಳಾಗಿರುವಂಥಮ್ಮ ಇವರಿಬ್ಬರು ಏನು ಮಾಡಿದರು, ದೇವ ಭಯ ಉಳ್ಳವರಾಗಿದ್ದರು. ವಾವ್, ಆಶ್ಚರ್ಯ. ಐಗುಪ್ತದವರೇ ಆಗಿದ್ದರು, ಆದರೂ ಕೂಡ ದೇವರಿಗೆ ಭಯಪಡುವವರಾಗಿದ್ದರು. ವಿಮೋಚನ ಕಾಂಡ 1:17 ದೇ ವೇರ್ ಗಾಡ್ ಫಿಯರಿಂಗ್ ಪೀಪಲ್. ಅರಸನ ಮಾತಿನಂತೆ ಅವರು ಮಾಡದೆ, ಅರಸನ ಮಾತಿಗೆ ಅವಿಧೇಯರಾದರೆ ಭಾಳ ದೊಡ್ಡ ಪನಿಷ್ಮೆಂಟ್, ಭಾಳ ದೊಡ್ಡ ಶಿಕ್ಷೆ. ಅವರಿಗೆ ದೇವರಿಗೆ ಭಯಪಡುವುದರಿಂದ
ಅರಸನ ಮಾತನ್ನು ಕೂಡ ಅವರು ಮೀರಿದರು. ಯಾಕಂದರೆ ಹೈಯರ್ ಅಥಾರಿಟಿ, ಉನ್ನತ ಅಧಿಕಾರಕ್ಕೆ ಒಳಪಟ್ಟರು. ಅವರೇನು ಮಾಡಿದರು, ಗಂಡು ಮಕ್ಕಳನ್ನು ಉಳಿಸಿದರು. ಉಳಿಸಿದಾಗ ಸ್ವಾಭಾವಿಕವಾಗಿ ಅರಸನ ಕೇಳ್ತಾನೆ, ಯಾಕೆ ಉಳಿಸ್ಬಿಟ್ರಿ ನೀವು? ನಾನು ಹೇಳಿದೆ ನಿಮಗೆ ಕೊಂದುಬಿಡಂತ, ನೀವು ಯಾಕೆ ಕೊಲ್ಲಲಿಲ್ಲ ಅಂತ ಹೇಳಿದಾಗ ಅವ್ರು ಕೊಟ್ಟಂಥ ಬುದ್ಧಿವಂತಿಕೆಯ, ಯಾಕಂದರೆ ಮೊದಲೇ ಪೂಗ ಅಂದರೆ ಬುದ್ಧಿವಂತಳು ಮತ್ತು ಶಿಪ್ರಾ ಆಕೆ ಪ್ರಕಾಶವಂತಳು, ಇಬ್ಬರು ಕೂಡ ಒಳ್ಳೆಯ ಒಂದು ಪ್ರಕಾಶಮಯವಾದಂಥ ಬುದ್ಧಿವಂತಿಕೆ ಆನ್ಸರ್ ಕೊಟ್ಟರು. ಅದೇನಂತ ಹೇಳಿದ್ರೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ ಎಂಬುದಾಗಿ ಹೇಳಿದರು. ಮೊದಲನೇ ಅಧ್ಯಾಯ 19ನೇ ವಚನ ವಿಮೋಚನೆ ಕಂಡ, ಇಬ್ರಿಯ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತೆ ಅಲ್ಲ ಅಂತ. ಯಾಕೆ ಅಂದರೆ ಇಬ್ರಿಯ ಸ್ತ್ರೀಯರು ಆಶೀರ್ವಾದ ಹೊಂದಿದವರು. ವಾವ್, ಆಶೀರ್ವಾದ ಹೊಂದಿದವರು ಖಂಡಿತವಾಗಿ ಆಶೀರ್ವಾದ ಹೊಂದದವರಿಗಿಂತಲೂ ವ್ಯತ್ಯಾಸವಾಗಿ ಇರಬೇಕಲ್ಲ. ಹಾಗಿದ್ದರು. ಅವ್ರು ಕೊಟ್ಟಂಥ ಒಂದು ಎಕ್ಸ್ಪ್ಲನೇಷನ್ ಏನಂತಿದೆ ಅಂದರೆ, ಅವರು ಚುರುಕಾಗಿದ್ದಾರೆ. ಹೌದು, ಆಶೀರ್ವಾದ ಚುರುಕಾಗಿರುವಂತೆ ಮಾಡುತ್ತೆ. ಹಲ್ಲೆಲೂಯಾ. ಹೌದು, ಆಶೀರ್ವಾದವು ಚುರುಕಾಗಿರುವಂತೆ ಮಾಡುವಂಥದ್ದು. ಅಬ್ರಹಾಮನ ಆಶೀರ್ವಾದ ಈ ಸ್ತ್ರೀಯರಿಗೂ ಕಂಟಿನ್ಯೂ ಆಗ್ತಾ ಇದೆ. ಅವರು ಚುರುಕಾಗಿದ್ದರು ಮತ್ತು ತಮ್ಮ ಹತ್ತಿರ ಬರುವುದಕ್ಕೆ ಮುಂದೆಯೇ ಅವರು ಹೆರುವರು ಅಂತ ಹೇಳ್ತಾರೆ. ನಾವು ಹೋಗಿ ಡೆಲಿವರಿ ಮಾಡಬೇಕಂತ ಹೋಗೋಷ್ಟರೊಳಗೆ ಅವ್ರಿಗೆ ಡೆಲಿವರಿ ಆಗಿಬಿಡ್ತದೆ, ಅವ್ರಿಗೆ ಮಗು ಹುಟ್ಟುಬಿಡ್ತದೆ. ಯಾಕಂದರೆ ಅವರು ಚುರುಕಾಗಿದ್ದಾರೆ. ಆದರೆ ಐಗುಪ್ತರ ಸ್ತ್ರೀಯರು, ಮಿಡ್ವೈಫ್ಸ್ಗಳು, ನರ್ಸ್ಗಳು ಬರೋ ತನಕ ಏನಾಗಲ್ಲ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಈಗ ಗಮನಿಸ್ತಕ್ಕಂಥ ಒಂದು ವಿಷಯ, ವಿಮೋಚನ ಕಾಂಡ 1:20, ದೇವರು ಆ ನರ್ಸ್ಗಳಿಗೆ, ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ವಾವ್, ಅವರಿಗೆ ದೇವರಿಗೆ ಭಯಪಡುವರಾಗಿದ್ದರು ಮತ್ತು ದೇವ ಜನರಿಗೆ ಆಶೀರ್ವಾದ ಹೊಂದಿದವರೊಂದಿಗೆ ಟಚ್ ಇಟ್ಕೊಂಡಿದ್ದರು. ಅದರ ನಿಮಿತ್ತವಾಗಿ ಆಶೀರ್ವಾದ ಸ್ವಲ್ಪ ಅವರಿಗೂ ಬಂತು ದೇವರಿಂದ. ದೇವರವರಿಗೆ ಹಿತವನ್ನು ಮಾಡಿದನು. ಯಾಕಂದರೆ 2 ಸಾರಿ ಹೇಳಲಾಗಿದೆ, ಅವರು ದೇವರಿಗೆ ಭಯಪಟ್ಟದ್ದರಿಂದ. ಇಬ್ಬರು ನರ್ಸ್ಗಳು 2 ಸಾರಿ ಹೇಳಲಾಗಿದೆ, ದೇವರಿಗೆ ಭಯಪಟ್ಟದ್ದರಿಂದ ದೇವರವರಿಗೆ ವಂಶವೃದ್ಧಿಯನ್ನು ಉಂಟು ಮಾಡಿದನು. ಇಸ್ರಾಯೇಲರಂತೂ ಹೆಚ್ಚಾಗ್ತಾ ಇದ್ದರು. ಈ ಕಾರಣದಿಂದ ಫರೋಹನು ಏನು ಮಾಡ್ತಾನೆ, ಜನರಿಗೆಲ್ಲ ಗಂಡು ಕೂಸುಗಳನ್ನೆಲ್ಲ, ಅಂದರೆ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಗೆ ಹಾಕಿಬಿಡಬೇಕಂತ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಆ ರೀತಿಯಾಗಿ ವಿಮೋಚನ ಕಾಂಡ 1ನೇ ಅಧ್ಯಾಯ ಮುಗಿಯುತ್ತೆ. ದೇವರ ಅಧ್ಯಾಯವನ್ನು ನಾವು ಮಾಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Exodus chapter 1. Now these are the names of the children of Israel which came into Egypt. Every man in his household came with Jacob: Reuben, Simeon, Levi, and Judah, Issachar, Zebulun, and Benjamin, Dan, and Naphtali, Gad, and Asher. And all the souls that came out of the lions of Jacob were 70 souls, for Joseph was in Egypt already. And Joseph died, and all his brethren, and all that generation. And the children of Israel were fruitful, and increased abundantly, and multiplied, and waxed exceedingly mighty, and the land was filled with them. Now there arose up a new king over Egypt, which knew not Joseph. And he said unto his people, Behold, the people of the children of Israel are more and mightier than we. Come on, let us deal wisely with them, lest they multiply. And it come to pass that, when there falleth out any war, they join also unto our enemies, and fight against us, and so get them up out of the land. Therefore they did set over them taskmasters, to afflict them with their burdens. And they built for Pharaoh treasure cities, Pithom and Ramses. But the more they afflicted them, the more they multiplied and grew, and they were grieved because of the children of Israel. And the Egyptians made the children of Israel to serve with rigor, and they made their lives bitter with hard bondage in mortar and in brick, and in all manner of service in the field,
All their service wherein they made them serve was with rigor. And the king of Egypt spake to the Hebrew midwives, of which the name of the one was Shiphrah, and the name of the other Puah. And he said, When ye do the office of a midwife to the Hebrew women, and see them upon the stools, if it be a son, then ye shall kill him, but if it be a daughter, then she shall live. But the midwives feared God, and did not as the king of Egypt commanded them, but saved the men children alive. And the king of Egypt called for the midwives, and said unto them, Why have ye done this thing, and have saved the men children alive? And the midwives said unto Pharaoh, Because the Hebrew women are not as the Egyptian women, for they are lively, and are delivered ere the midwives come in unto them. Therefore God dealt well with the midwives, and the people multiplied and waxed very mighty. And it came to pass, because the midwives feared God, that he made them houses. And Pharaoh charged all his people, saying, Every son that is born ye shall cast into the river, and every daughter ye shall save alive.